ಇದು ತಿರುವೆಂಕಟನಾಥ ಬೆಟ್ಟ, ತಿರುವೆಂಕಟಗಿರಿ ಅಂತಾನು ಅಂತಾರೆ ಇದನ್ನ, ಈ ಬೆಟ್ಟನ. ಇನ್ನೊಂದೇನಂದ್ರೆ ಇದು ನರಸಿಂಹಸ್ವಾಮಿ ಬೆಟ್ಟ ಅಂತಾನು ಕರೀತಾರೆ, ಕಂಬದ ನರಸಿಂಹಸ್ವಾಮಿ ಬೆಟ್ಟ ಅಂತ. ಅಲ್ಲಿ ಚನ್ನಪಟ್ಟಣ ಮುಂದೆ ಅಲ್ಲೊಂದು ಕಂಬದ ನರಸಿಂಹ ದೇವರಿದ್ದಾರೆ. ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟಕ್ಕೆ ಹೋಗ್ಬೇಕು. ಆ ಬೆಟ್ಟದ ಕೆಳಗಡೆನೆ ಒಂದು ಗವಿ ಇದೆ, ಹಾಗೆ ಒಂದು ಕಂಬದ ನರಸಿಂಹಸ್ವಾಮಿ ದೇವಾಲಯ ಇದೆ. ಅಲ್ಲಿ ಹೋಗೋಣ ಬನ್ನಿ. ಬ್ರಹ್ಮಣ ತೀರ್ಥ ಕೂಡ್ಸಿರೋ ಪೀಠ, ಅದಕ್ಕೆ ಒಂದ್ ಏಣಿ ಹಾಕ್ಬಿಡ್ತಾರೆ. ಈ ತರ ಏಣಿ ಹಾಕ್ಬಿಟ್ಟು ಅದ್ರ ಮೇಲೆ ಡೈರೆಕ್ಟ್ ಇದು ಮಂಗಳಾರತಿ ದೀಪ ಇಡಕ್ ಶುರು ಮಾಡ್ಬಿಡ್ತಾರೆ ಪೀಠಕ್ಕೆ. ನಾವು ಬಂದ್ ಕೇಳ್ಕೊತೀವಿ ಅವ್ರನ್ನ ಇಡಬೇಡಿ ಅಂತ. ಒಂದ್ 10 ಮನೆಯವ್ರು ಕೇಳಲ್ಲ, ಇದೇ ಕೆಳಗಡೆ ಗ್ರಾಮದವ್ರು. ಇವಾಗ ತಿರ್ಗಾ ಗ್ರಾಮ ಆಗಿರೋದು ಮಧ್ಯದಲ್ಲಿ ಹೇಳ್ತಾ ಇರೋದು. ಹಾಯ್, ಹಲೋ, ನಮಸ್ಕಾರ. ನಾನು ರಾಯರ ಭಕ್ತ ಶಿವಕುಮಾರ. ನನ್ನ ಬೆನ್ನೆಯಿಂದ ಕಾಣಿಸ್ತಾ ಇದ್ದಲ್ಲ ಬೋರ್ಡು ಬ್ರಹ್ಮಣೀಪುರ ಆಂಜನೇಯ ಸ್ವಾಮಿ ದೇವಾಲಯದ ಮುಂದುವರಿದ ಭಾಗ 2. ಇಲ್ಲಿ ಹುಡುಕಿದಷ್ಟು ರೋಚಕ ಮಾಹಿತಿಗಳು ಮತ್ತು ಪರಿಚಯಗಳು. ಕದ್ರಿಯಿಂದ ಬಂದಂಥ ಪೀಠ ಗವಿ ನೋಡೋಣ ಬನ್ನಿ. ಬ್ರಹ್ಮಣೀಪುರದಿಂದ ಬೆಟ್ಟದ ಕಡೆಗೆ ನಮ್ಮ ಪಯಣ. ಇಲ್ಲಿ ಪಾಂಡವರು ಪೂಜಿಸಿದಂತಹ ಬೃಹತ್ ಸಾಲಿಗ್ರಾಮನು ಕೂಡ ಇದೆ. ನಮ್ಮ ಜೊತೆಲಿರುವಂತಹ ಬ್ರಹ್ಮಣಿ ತೀರ್ಥರ 14ನೇ ವಂಶಸ್ಥರು ಇವರು ಆ ಬೆಟ್ಟಕ್ಕೆ ಕರ್ಕೋಗ್ತಾ ಇರುವಂಥದ್ದು. ಆ ಬೆಟ್ಟದ ಮಾಹಿತಿಯನ್ನು ನಮಗೆ ಎಳೆಯಾಗಿ ತಿಳಿಸ್ಕೊಡ್ತಾರೆ ಬನ್ನಿ. ನಾವು ಆಲ್ರೆಡಿ ಬೆಟ್ಟಕ್ಕೆ ಬಂದಾಯಿತು. ಈ ಬೆಟ್ಟಕ್ಕೂ ಬ್ರಹ್ಮಣೀಪುರಕ್ಕೂ ಇರುವ ನಂಟು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇದು ತಿರುವೆಂಕಟನಾಥ ಬೆಟ್ಟ, ತಿರುವೆಂಕಟಗಿರಿ ಅಂತಾನು ಅಂತಾರೆ ಇದನ್ನ, ಈ ಬೆಟ್ಟನ. ಇನ್ನೊಂದೇನಂದ್ರೆ ಇದು ನರಸಿಂಹಸ್ವಾಮಿ ಬೆಟ್ಟ ಅಂತಾನು ಕರೀತಾರೆ, ಕಂಬದ ನರಸಿಂಹಸ್ವಾಮಿ ಬೆಟ್ಟ ಅಂತ. ಅಲ್ಲಿ ಚನ್ನಪಟ್ಟಣ ಮುಂದೆ ಅಲ್ಲೊಂದು ಕಂಬದ ನರಸಿಂಹ ದೇವರಿದ್ದಾರೆ, ಇಲ್ಲೊಂದು ಕಂಬದ ನರಸಿಂಹ ದೇವರಿದ್ದಾರೆ. ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಏನು? ಇದು ಬ್ರಹ್ಮಣ ತೀರ್ಥರು ಶಿಷ್ಯರು ಇರ್ತಾರೆ, ಅದೇ ನಮ್ಮ ವಂಶಸ್ಥರು. ಅವ್ರು ಹೇಳ್ತಾರೆ, ನಾವು ಕದ್ರಿ ನರಸಿಂಹಸ್ವಾಮಿನ ತುಂಬಾ ಇದ್ ಮಾಡ್ತಾ ಇದೀವಿ, ನಾವು ಉಪಾಸನೆ ಮಾಡ್ತಾ ಇದೀವಿ, ಎಲ್ಲ ಕೇಳ್ಕೊತಾ ಇದೀವಿ. ದರ್ಶನ ಸೌಭಾಗ್ಯ ಇಲ್ವಲ್ಲ ನಮ್ಗೆ, ಅಲ್ಲಿ ತನಕ ಹೋಗ್ಬೇಕು, ಎಲ್ಲ ಮಾಡ್ಕೊಂಡ್ ಬರ್ಬೇಕು, ಇಲ್ಲ ತುಂಬಾ ಜವಾಬ್ದಾರಿ ಅದು ಎಲ್ಲ ಇದೆ, ಅನುಗ್ರಹ ಮಾಡಿ ಅಂತ ಕೇಳ್ಕೊತಾರೆ. ಅವಾಗ ಆಗ್ಲಪ್ಪ ಅಂತಾರೆ ಬ್ರಹ್ಮಣ ತೀರ್ಥರು. ಅವರು ಬ್ರಹ್ಮಣ ತೀರ್ಥರು ಅಂದಾದ್ಮೇಲೆ ಮಾರನೇ ದಿನ ಇಲ್ಲಿ ಪೀಠ ಬಂದು ಇರುತ್ತೆ, ನರಸಿಂಹದೇವ್ರ ಪೀಠ. ಅದ್ ಯಾವ ಪೀಠ ಅಂತಂದ್ರೆ ಕದ್ರಿಲಿ, ಆಂಧ್ರ ಇದೆಯಲ್ಲ ಕದ್ರಿ, ಅಲ್ಲಿ ನರಸಿಂಹದೇವ್ರ ಗುಡಿಲಿ 2 ದೇವರ ಕಂಬ, ಗರುಡ ಕಂಬ ಇದೆ. ಈಗ್ಲೂ ಒಂದ್ ಕಂಬದ ಮೇಲೆ ಪೀಠ ಇಲ್ಲ. ಅಲ್ಲಿ ಅವ್ರ ದೇವಸ್ಥಾನದವ್ರು ಆ ಪೀಠ ಇಲ್ಲಿ ಹಾರ್ಕೊಂಡ್ ಬಂದಾದ್ಮೇಲೆ ಬೇರೆ ಪೀಠಗಳು ಇರಕ್ ಟ್ರೈ ಮಾಡಿದ್ರು, ಯಾವ್ದು ಪೀಠ ಇಡಿಸ್ಕೊಳಕ್ ಬಿಡ್ಲಿಲ್ಲ ನರಸಿಂಹಸ್ವಾಮಿ. ನರಸಿಂಹದೇವ್ರದು, ಆ ಕದ್ರಿ ನರಸಿಂಹದೇವ್ರದ್ದು ಪಾದದ ಪೀಠ ಇಲ್ಲಿ ಹಾರ್ಕೊಂಡ್ ಬಂದ್ ಕೂತಿರುತ್ತೆ. ಅದನ್ನ ಬ್ರಹ್ಮಣ ತೀರ್ಥರು ತೋರಿಸ್ತಾರೆ. ಆಮೇಲೆ ಸರಿ, ಹತ್ರ ಪೀಠ ಬಂದಿದೆಯಲ್ಲ, ಕಂಬದ ಮೇಲೆ ಪೀಠ ಇರ್ಬೇಕು, ಆ ಪೀಠ ಬಂದ್ಬಿಟ್ಟಿದೆ ಅಂತ ಬ್ರಹ್ಮಣ ತೀರ್ಥರು ಕಂಬ ಮಾಡಿಸ್ತಾರೆ. ನರಸಿಂಹದೇವ್ರ ಕಂಬ ಮಾಡಿಸಿ ಶಂಖ ಚಕ್ರ ಚಿಹ್ನೆ ಅದ್ರ ಮೇಲೆ ಕೆತ್ತಿಸ್ಬಿಟ್ಟು ಅದ್ರ ಮೇಲೆ ಆ ಪೀಠನ ತೆಗೆದು ಇಡ್ತಾರೆ. ಇಡ್ತಾ ಇದ್ದಂಗೆ ಅವ್ರಿಗೆ ಅಲ್ಲಿ ನರಸಿಂಹದೇವರು ಉದ್ಭವಿಸ್ತಾ ಇರೋದು ಕಂಬದಲ್ಲಿ ಕಾಣಿಸುತ್ತೆ. ಸೊ ಅದ್ ಕಾಣಿಸ್ದಾಗ ಅವ್ರೇನ್ ಮಾಡ್ತಾರೆ, ಅವ್ರು ಹೇಳ್ತಾರೆ, ನೋಡಪ್ಪ ನಿಮ್ ಕದ್ರಿ ನರಸಿಂಹಸ್ವಾಮಿ ದರ್ಶನ ಇಲ್ಲೇ ಆಯ್ತು, ಇಲ್ಲೇ ಮಾಡ್ಕೊಂಡು ಹೋಗು ಅಂತ. ಆವಾಗಿಂದ ನಮ್ಮ ವಂಶಸ್ಥರು ಇಲ್ಲಿ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಆಳುಗಳದ್ದು ಅದೇ ಇರ್ತಾರಲ್ಲ, ಅವರು ಎಲ್ಲಿ ಬನವಾಸಿಯಿಂದ ಬಂದಿರ್ತಾರ ನೋಡಿ, ಅವ್ರ ಆಳುಗಳು ಅವ್ರು ಬಂದಿರ್ತಾರ. ಅವರು ಬ್ರಹ್ಮಣ ತೀರ್ಥಕ್ಕೆ ತುಂಬಾ ಶಿಷ್ಯರು. ಅವ್ರೇನ್ ಮಾಡ್ತಾರೆ, ಸ್ವಾಮಿ ಅವ್ರಿಗೇನೋ ಅಲ್ಲಿ ಮಾಡ್ಕೊಟ್ಬಿಟ್ರಿ ಬೆಟ್ಟದ ಮೇಲೆ, ಇಲ್ಲಿ ನೀವು ನಮ್ಗೇನಾದ್ರು ಒಂದ್ ಮಾಡ್ಕೊಡಿ ಅಂತ. ಅದಕ್ಕೆ ಅವ್ರಿಗೆ ಅನ್ಬಿಟ್ಟು ಒಂದು ನರಸಿಂಹದೇವ್ರ ಪಾದನು ಮಾಡ್ಕೊಡ್ತಾರೆ. ಅದೇ ನರಸಿಂಹದೇವ್ರ ಪಾದ, ನೋಡಪ್ಪ ನೀವ್ ಇಲ್ಲಿದ್ದು ಪೂಜೆ ಎಲ್ಲ ಮಾಡ್ಬೋದು, ಅದನ್ನ ನೋಡ್ಕೋಬಹುದು ಅಂತ. ಆತರ ಅದು ಇಲ್ಲೇ ಇದೆ ಕೆಳಗಡೆ. ಒಂದ್ ನಿಮಿಷ ಇರಿ. ಇದು ಇಲ್ಲಿದ್ದು ಪೂರ್ತಿ 60 ಬ್ರಾಹ್ಮಣರಿಗೆ ಇದು ಮೇನ್, ಈ ನರಸಿಂಹದೇವ್ರು. ಅವ್ರು ಏನೇ ಒಂದು ಶುಭ ಕಾರ್ಯ ಆಗಿದ್ರು ಇಲ್ಲೇ ಮಾಡ್ಬೇಕು. ಒಂದು ಮಗುಗೆ ಚೌಲ ಆಗ್ಲಿ, ಮುಂಜಿ ಆಗ್ಲಿ, ಏನೇ ಆಗ್ಲಿ, ಈ ದೇವ್ರಿಗೆ ಬಂದು ಒಂದು ಹಯಗ್ರೀವ ನೈವೇದ್ಯ ಮಾಡಿ ಈ ನರಸಿಂಹಸ್ವಾಮಿಗೆ ದೀಪ ಹಚ್ಚಿಟ್ಟು ಇಲ್ಲೆಲ್ಲ ಅಭಿಷೇಕ ಎಲ್ಲ ಮಾಡಿ ಆಮೇಲೆ ಹೋಗಿ ನಮ್ಮ ಬ್ರಹ್ಮಣೀಪುರದಲ್ಲಿ
ದೇವಸ್ಥಾನಕ್ಕೆ ಮಾಡ್ಬೇಕು. ಸೊ ಅದೇ ವಾಡಿಕೆ. ಸೊ ಇದರಿಂದ ಕೆಳಗಡೆ ಹೋದ್ರೆ ಆಮೇಲೆ ತೋರಿಸ್ತೀನಿ, ಗುಹೆ ಇದೆ, ಪುರುಷೋತ್ತಮ ತೀರ್ಥರ ಗುಹೆ ಅಂತ ಕರಿತೀವಿ ಅದನ್ನ. ಸೊ ಒಂದು ಗುಹೆ ಬಾಗ್ಲು ಅಬ್ಬೂರಲ್ಲಿದೆ, ಇನ್ನೊಂದು ಗುಹೆ ಬಾಗ್ಲು ಇಲ್ಲಿದೆ. ಇವಾಗ ಇದ್ರದ್ದು ಏನು ವಾಡಿಕೆ ಅಂತಂದ್ರೆ, ಇವಾಗ್ಲೂ ಅಷ್ಟೇ ಬ್ರಹ್ಮಣಿ ತೀರ್ಥರು ಅಬ್ಬೂರಲ್ಲಿ ಇದು ಏನಪ್ಪಾ ಬೆಳಗಿನ ಜಾವ ಬ್ರಾಹ್ಮಣ ಮುಹೂರ್ತ ಕಾಲದಲ್ಲಿ ಪುರುಷೋತ್ತಮ ತೀರ್ಥ ದರ್ಶನ ಮಾಡ್ಕೊಂಡು ಅವ್ರ ಹತ್ರ ಪಾಠ ಹೇಳಿಸ್ಕೊಂಡು ಇಲ್ಲಿ ಬಂದು ಬ್ರಹ್ಮಣಪುರದಲ್ಲಿ ಮುಖ್ಯ ಪ್ರಾಣದೇವ್ರ ಪೂಜೆ ಮಾಡಿ ವಾಪಸ್ ಇದೇ ಮಾರ್ಗ ಬಂದು ಗುಹೆ ಮಾರ್ಗ ಅಬ್ಬೂರ್ಗ್ ಹೋಗ್ತಾರೆ ಅಂತ. ಸೊ ಅದು ಎಷ್ಟೋ ಜನಕ್ಕೆ ಆತರ ಭಾಸ ಆಗಿದೆ, ಸೂಚನೆಗಳಾಗಿದೆ. ಆಮೇಲೆ ಎಷ್ಟೋ ಜನಕ್ಕೆ ಇದು ಏನಪ್ಪಾ ಕಾಣಿಸಿದೆ, ಈ ತರ ಬೆಳಗ್ಗೆ ಪೂಜೆ ಆಗ್ತಾ ಇರೋದು. ಆಮೇಲೆ ಇದು ಏನಪ್ಪಾ ಇಲ್ಲಿ ಅದಕ್ಕಿಂತ ಇನ್ನೊಂದು ಹಿನ್ನೆಲೆ ಏನಂದ್ರೆ, ಈ ಜಾಗ ಬಂದು ಜನ್ಮೇಜಯ ರಾಜ ಮಹಾಭಾರತ ಕಾಲದಲ್ಲಿ ಪ್ರಾಣದೇವ್ರ ಪೂಜೆ ಮಾಡ್ತಾ ಇದ್ದ ಜಾಗ ಇದು. ಏನು ಯಾಕೆ ಅಂತಂದ್ರೆ, ಪ್ರಾಣದೇವರು ಉಂಗ್ರ ತಗೊಂಡು ಲಂಕೆಗೆ ಹೋಗಿ ಇವ್ರಿಗೆ ಕೊಟ್ಟು, ಯಾರಿಗೆ ಸೀತಾದೇವಿ ಕೊಟ್ಟು ಚೂಡಾಮಣಿ ಇಸ್ಕೊಂಡು ವಾಪಸ್ ಬರ್ತಾ ದರ್ಶನ ಕೊಟ್ಟ ಏಕೈಕ ಜಾಗ ಇದು ಇಲ್ಲಿ ಬ್ರಹ್ಮಣ್ಯಪುರ. ಅದೇ ಆ ಪ್ರಾಣದೇವ್ರ ಶಿಲೆ. ಜನ್ಮೇಜಯ ರಾಜ ಪೂಜೆ ಮಾಡ್ತಾ ಇದ್ದಿರೋದು. ದ್ವಾಪರಿಗೆ ಆದ್ಮೇಲೆ ಅದ್ರ ಬಂಡೆಯಲ್ಲಿ ಕೂತಿರುತ್ತೆ. ಅದನ್ನ ಸೂರ್ಯಾಂಶ ಸಂಭೂತರು ಬ್ರಹ್ಮಣಿ ತೀರ್ಥರು ಬಂದು ಅದನ್ನ ತೆಗೆದು ಶ್ರೀಪಾದರಾಜರು, ವ್ಯಾಸರಾಜರು 3 ಜನ ಅದನ್ನ ಇಬ್ಬಾಗ ಮಾಡಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದ್ಮೇಲೆ ಅದು ವ್ಯಾಸರಾಜರು ಚಿಕ್ಕವರಲ್ಲ, ಆ ವ್ಯಾಸರಾಜರು ಅದಕ್ಕೆ ಎಲ್ಲೇ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ರು, ಅದು ನಮ್ಮ ಪರಮ ಗುರುಗಳು ಯಾರು ತೋರಿಸಿದ್ರು ಪ್ರಾಣದೇವರು ಅದೇ ತರ ಇರ್ಬೇಕು ಅಂತ ಹೇಳಿ ಬಾಲ್ದಲ್ಲಿ ಗಂಟೆ, ಶಂಖಚಕ್ರ, ಶಿಖಾ ಗಂಟು ಹಾಕೊಂಡಿರೋದು, ಕರ್ಣಕುಂಡಲ, ಕೈ ಕಾಲಲ್ಲಿ ಕಡಗಗಳು, ಅದೆಲ್ಲ ಚಿಹ್ನೆಗಳು ಒಂದೊಂದು ಅದಕ್ಕೆ ಎಲ್ಲಾ ಪ್ರಾಣದೇವರಲ್ಲೂ ಇರುತ್ತದೆ. ಅಂದ್ರೆ ವ್ಯಾಸರಾಜರು 732 ವಿಗ್ರಹಗಳನ್ನ ಫಸ್ಟ್ ಇದು ಮೊದಲನೇದು ಅವ್ರ ಬಾಲ್ಯದಲ್ಲೇ ಅವ್ರ ಗುರು ಇಬ್ರು ಪರಮ ಗುರುಗಳು, ಒಬ್ರು ಶ್ರೀಪಾದರಾಜರು, ಒಬ್ರು ಬ್ರಹ್ಮಣಿ ತೀರ್ಥರು, ಅವ್ರಿಬ್ಬರ ಜೊತೆ ಪ್ರತಿಷ್ಠಾಪನೆ ಮಾಡಿದ್ದು ಇದು ಮೊದಲೇ ಫಸ್ಟ್ ಅವ್ರದ್ದು. ಇಲ್ಲ ಆಮೇಲೆ ಅವ್ರು ಪೀಠ ತಗೊಂಡೆಲ್ಲ ಅವರು ಸ್ವತಂತ್ರವಾಗಿರ್ತಾರಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ, ಆವಾಗ ಮಾಡಿದ್ದು ಅದು ಮೊದ್ಲು. ಅವ್ರ ಬಾಲ್ಯದಲ್ಲೇ ಮಾಡಿರೋದು. ಇವಾಗ ನಾವೇನ್ ಮಾಹಿತಿ ಕೊಡ್ತಾ ಇದೀವಿ ಅದೆಲ್ಲ ಮೈಸೂರು ಗೆಸೆಟ್ ಅಲ್ಲಿ ರೆಕಾರ್ಡ್ ಆಗಿದೆ. ಇದು ಈ ಗ್ರಾಮ ಯಾರು ಕಟ್ಟಿದ್ದು, ಈ ಗ್ರಾಮದಲ್ಲಿ ಏನ್ ಫಸ್ಟ್ ಯಾರು, ಅದೆಲ್ಲ ಪೂರ್ತಿ ರೆವಿನ್ಯೂ ರೆಕಾರ್ಡ್ಸ್ ಅಲ್ಲೂ ಇದೆ. ಅಂದ್ರೆ ಈಗ ವ್ಯಾಸರಾಜರು ಮೊಟ್ಟ ಮೊದಲ ಬಾರಿಗೆ ಪ್ರತಿಷ್ಠಾಪನೆ ಮಾಡಿದಂತ ಅವ್ರ ಬಾಲ್ಯದಲ್ಲಿ ಯಾವಾಗ ಯತಿಗಳಾಗಿದ್ರು, ಬಾಲ್ಯ ಯತಿಗಳಾಗಿದ್ರು, ಆವಾಗ ಮೊದಲನೇದು ಪ್ರತಿಷ್ಠಾಪನೆ ಮಾಡಿದ್ದು ಅವ್ರ ಪರಮಗುರುಗಳ ಜೊತೆಗೆ. ಯಾವಾಗ ಈ 3 ಜನ ಸೇರ್ಕೊಂಡ್ರಲ್ಲ, ಅದಕ್ಕೆ ಅದು ಇದು ಏನಪ್ಪಾ ಯತಿತ್ರಯ ಕ್ಷೇತ್ರ ಅಂತ ಆಗಿದ್ದು. ನಾವು ಯಂತ್ರೋದ್ಧಾರಕ ಹನುಮಂತ ಹಂಪೆಲ್ ಇದೆಯಲ್ಲ, ಅದು ಮೊದಲನೇದು ಅನ್ಕೊಂಡಿದ್ವಿ. ನೀವು ಪೂಜೆ ಮಾಡ್ತಾ ಇರೋದಿಲ್ಲ. ಏನ್ ನಿಮ್ಮ ಹೆಸರು? ಇದು ನಮ್ಮನೆ ದೇವ್ರಿದು. ಆಕ್ಚುಲಿ ಇದು ಪ್ರೈವೇಟ್, ಗೊತ್ತಾ ನಿಮ್ಗೆ? ನಮ್ಮನೆಗೆ ವಂಶಸ್ಥಕ್ಕೆ ಬಂದಿರೋದು ಇದು. ಈ ಕಡೆ ಬನ್ನಿ, 1 ನಿಮಿಷ ತೆಗಿತಾರೆ ನೋಡಿ. ಅದು ಮೇಲಿನ ಪೀಠ, ಅದು ಕದ್ರಿಯಿಂದ ಹಾರ್ಕೊಂಡ್ ಬಂದಿರೋ ಪೀಠ, ನರಸಿಂಹಸ್ವಾಮಿ ಪೀಠ. ಅದು ಕದ್ರಿಯಿಂದ ಬಂದಿರೋದು. ಅದು ಇಲ್ಲಿ ಇಲ್ಲ, ಅದಕ್ಕೆ ಕದ್ರಿಲಿ 2 ಗರುಡಗಂಬ ಇದೆ. ಒಂದ್ ಗರುಡಗಂಬದ ಮೇಲೆ ಪೀಠ ಇಲ್ಲ, ಇನ್ನೊಂದ್ ಗರುಡಗಂಬದ ಮೇಲೆ ಇದೆ ಪೀಠ. ಅಲ್ಲಿ ಇವಾಗ್ಲೂ ಹೋದ್ರು ನೋಡ್ಬೋದು, ಒಂದು ಕಂಬ ಬೋಳು, ಅದ್ರ ಮೇಲೆ ಪೀಠ ಅಲ್ಲ, ಅದೇ ಪೀಠ ಇಲ್ಲಿ ಹಾರ್ಕೊಂಡ್ ಬಂದಿರೋದು ನರಸಿಂಹದೇವ್ರು. ಅದಾದ್ಮೇಲೆ ಶಂಖಚಕ್ರ ಮಾಡಿಸ್ತಾರೆ ಬ್ರಹ್ಮಣಿ ತೀರ್ಥರು. ದೂರದಿಂದ ತೆಗೆದ್ರೆ ನೀವು ಗೊತ್ತೇ ಆಗಲ್ಲ. ಇಲ್ಲಿ ಈ ಕಡೆಯಿಂದ ಬನ್ನಿ, ಪಕ್ಕದಿಂದ ಇವಾಗ ಬನ್ನಿ. ಇವಾಗ ನೋಡಿ, ಇಲ್ಲಿ ನರಸಿಂಹದೇವ್ರ ಕಿವಿ, ಕಣ್ಣುಗಳು, ಮೂಗು, ಬಾಯಿ. ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ನಮ್ಮ ತಾತ ಅವ್ರು ಕರ್ಕೊಂಡ್ ಬರ್ತಾ ಇದ್ರು ಪೂಜೆಗೆ. ಆವಾಗ ನಮ್ಗೆ ಬರೀ ಕಿವಿ ಕಾಣಿಸ್ತಾ ಇತ್ತು ಅಷ್ಟೇ, ಕಣ್ಣು ಕಾಣಿಸ್ತಾ ಇರ್ಲಿಲ್ಲ. ಇವಾಗ ನೋಡಿ ಅಚ್ಚುಕಟ್ಟಾಗಿ ಕಣ್ಣು, ಮೂಗು, ಬಾಯಿ ಎಲ್ಲ ಬರ್ತಾ ಇರೋದು. ಇದು ಬ್ರಹ್ಮಣಿ ತೀರ್ಥರು ಮಾಡಿದ್ದು. ಬರೀ ಇದ್ ಮಾತ್ರ ಮಾಡ್ಸಿದ್ದ ಆವಾಗ ಕಂಬ ನಡೆಸಿದಾಗ ಶಂಖಚಕ್ರ. ಬ್ರಹ್ಮಣಿ ತೀರ್ಥರು ಮಾಡ್ಸಿದ್ ಇದ್ ಮಾತ್ರ, ಇದ್ ಮಾತ್ರ ಮಾಡ್ಸಿದ್ದು. ಇದು ಆಮೇಲೆ ಉದ್ಭವ ಆಗಕ್ ಸ್ಟಾರ್ಟ್ ಆಗಿದ್ದು ನರಸಿಂಹದೇವ್ರು. ಅದಕ್ಕೆ ಕಂಬದ ನರಸಿಂಹದೇವ್ರು ಅಂತ ಕರೆಯೋದು ಇದನ್ನ. ಸೊ ಇದು ಪೂರ್ತಿ ಇಲ್ಲಿ ಸುತ್ತಲೂ ಕಡಿಮೆ ಅಂದ್ರೆ 40 ಗ್ರಾಮಕ್ಕೆ ಮೂಲ
ಮೂಲ ಆಗ್ಬಿಡುತ್ತೆ ಇದು, ಮೂಲ ಆಗ್ಬಿಡುತ್ತೆ. ಆಮೇಲೆ ಬುದ್ಧಿ ಲಕ್ಷ್ಮೀ ದೇವಿನೂ ಉದ್ಭವ ಆಗ್ತಾ ಇದ್ದಾಳೆ ಅಂತ ಹೇಳಿದ್ರಲ್ಲ. ಇಲ್ಲ ಇಲ್ಲಿ ಬರೀ ನರಸಿಂಹದೇವ್ರ ಅಷ್ಟೇ. ಇಲ್ಲಿ ನರಸಿಂಹದೇವ್ರ ಮಾತ್ರ. ಇಲ್ಲಿ ಯಾವ್ದು ಲಕ್ಷ್ಮೀ ದೇವಿ ಇಲ್ಲ. ಇಲ್ಲಿಂದ ಸ್ವಲ್ಪ ಕೆಳಗಡೆ ಹೋದ್ರೆ ಮುಂದ್ಗಡೆ ಅಲ್ಲಿ ಇದು ಏನಪ್ಪಾ ಪುರುಷೋತ್ತಮ ತೀರ್ಥರ ಗುಹೆ ಬಾಗ್ಲಿದೆ ಇನ್ನೊಂದು, ಯಾವ್ದು ಅಬ್ಬೂರಿಂದ ಇಲ್ಲಿಗೆ ಬರುತ್ತೆ ಅದು. ಅಂಜನಾ ಇದೊಂದು ಸ್ವಲ್ಪ ತೆಗಿರಿ, ಸ್ವಲ್ಪ ಸೈಡ್ ಚೂರು ಸೈಡ್ ಮಾಡ್ಕೊಳ್ಳಿ. ಹಾ ಓಕೆ ಡನ್. ಯಾರ್ಯಾರು ಇವಾಗ ತಿರುಪತಿಲಿ ಹರಕೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಅವರು ಹರಕೆ ತೀರ್ಸಕ್ಕಾಗಲ್ಲ, ಅವಾಗ ಇಲ್ಲಿ ಬಂದು ತೀರ್ಸ್ಬೋದು. ಹಿಂಗೆ ಅಲ್ಗೂ ಅದಕ್ಕೆ ಏನಂದ್ರೆ ಇದು ಬೆಟ್ಟ ಬಂದು ತಿರುವೆಂಕಟಗಿರಿ ಅಂದ್ರೆ ಅವ್ರಿಗೆ ಅವಾಗ ಶ್ರೀನಿವಾಸ ದೇವ್ರ ಇದ್ದಿದ್ ಬೆಟ್ಟ ಅಂತ, ಶ್ರೀನಿವಾಸ ದೇವರು ಇಲ್ಲಿ ಓಡಾಡಿರುವಂತ ಬೆಟ್ಟ ಅಂತ ಬ್ರಹ್ಮಣ್ಯ ತೀರ್ಥರಿಗೆ ಕಾಣಿಸ್ತಾ ಇದ್ದಿದ್ದು. ಅದಕ್ಕೋಸ್ಕರ ಅವ್ರು ಕೇಳ್ಕೊಂಡಾಗ ಅವಾಗ ಅದಕ್ಕೆ ನರಸಿಂಹದೇವ್ರ ಹೆಂಗೆ ಶ್ರೀನಿವಾಸ ದೇವ್ರ ಹತ್ರ ಅಲ್ಲಿದಾರ ಗುಡಿ ಒಳಗಡೆನೆ, ಹಂಗೆ ಇಲ್ಲಿ ಅದೇ ತರಾನೇ ನರಸಿಂಹದೇವ್ರದು ಪೀಠ ಬರುತ್ತೆ ಕಾದ್ರಿಯಿಂದ. ಅದಕ್ಕೆ ಇದಕ್ಕೆ ತಿರುವೆಂಕಟಗಿರಿ ಬೆಟ್ಟ ಅಂತಾನು ಅಂತಾರೆ, ಇದಕ್ಕೆ ನರಸಿಂಹಸ್ವಾಮಿ ಬೆಟ್ಟನು ಅಂತಾರೆ, ಕಂಬದ ನರಸಿಂಹಸ್ವಾಮಿ ಬೆಟ್ಟ ಅಂತಾನು ಕರೀತಾರೆ. ಅಂದ್ರೆ ಇಲ್ಲಿ ಶನಿವಾರ ಮಾತ್ರ ಪೂಜೆ ಇರೋದಾ? ಶನಿವಾರ ಮಾತ್ರ ಪೂಜೆ ಇರೋದು? ಏನ್ ಹೇಳಿ ಪೂಜೆ? ಇಲ್ಲ ಈ ಪೂಜೆ ಇವಾಗ ಇವ್ರು ಮಾಡ್ಕೊಂಡು ಹೋಗ್ತಾರೆ, ಮೊದ್ಲಿಂದಾನು ಇದು ನಮ್ಮ ವಂಶಸ್ಥ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಪೂಜೆ ಮಾಡುವಂತ ಶನಿವಾರ ಮಾತ್ರ ಅಲ್ಲಲ್ಲ, ಇದು ಆಕ್ಚುಲಿ ದಿನನಿತ್ಯ ಪೂಜೆ ಆಗ್ತಾ ಇದ್ದ ಜಾಗ ಇದು. ಇವಾಗ ಏನಂದ್ರೆ ಬೆಟ್ಟ ಅದು ಇದು, ಆಮೇಲೆ ನೀರಿಗೆ ಅಭಾವ, ಅದರಿಂದಾಗಿ ಪೂಜೆ ಬಿಟ್ಟೋಗ್ಬಿಟ್ಟಿತ್ತು ಒಂದ್ ಸ್ವಲ್ಪ ದಿನ. ಆಮೇಲಿಂದ ಇವಾಗ ಸದ್ಯಕ್ಕೆ ಇವ್ರು ಇವಾಗ ಪೂಜೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಏನ್ ನೀವು ನೈವೇದ್ಯ ಮಾಡ್ತಾ ಇರೋದು ಏನಕ್ಕೆ ಅಜ್ಜೆ? ವಾರ ಪೂಜೆ ಶನಿವಾರ ಬರ್ತದೆ. ಒಬ್ಬೊಬ್ರು ಒಂದೊಂದ್ ಮನೆಗೆ ಕುಳುಕ ಇಲ್ಲ ಮನೆಗ 4 ಜನ 3 ಜನ ಮಾಡ್ತಾರೆ. ವಾರದಲ್ಲಿ 4 ಮನೆ 3 ಮನೆ 4 ಮನೆ ಮಾಡ್ತಾರೆ. ನೀವೇ ಡಿಸೈಡ್ ಮಾಡ್ಕೊಂಡಿರೋದಾ? ಊರವ್ರು ಈಗ ನಡ್ಕೊಂಡು ಹೋಗ್ತಾ ಪರಂಪರೆ ಇದು. ತುಪ್ಪದ ಕಜ್ಜಾಯ ಪ್ರತಿ ವರ್ಷ ಯುಗಾದಿ ಹಬ್ಬ 15 ದಿನ ಅಂತ ಹೇಳಿ ಒಂದು ವಾರ್ಷಿಕೋತ್ಸವ ಮಾಡ್ತಾರೆ. ಗ್ರಾಮದ ದೊಡ್ಡ ಹಬ್ಬ ಅದನ್ನೇ, ಇದೊಂದೇ ಹಬ್ಬ. ಇದು ಉಚ್ಚೆಯಿಂದ ದುಡ್ಡು ಅಂತ ಗ್ರಾಮದ ಬ್ರಾಹ್ಮಣ ತೀರ್ಥರು ಪುರಾತನ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಸುಮಾರು ನಾವು ಒಂದು 30-40 ವರ್ಷದಿಂದ ನಾವು ಮುಂದುವರ್ಸ್ಕೊಂಡು ಅಮೂಲ್ಯ ಅವರಲ್ಲಿ. ಅದಾದ ನಂತರ ಸ್ವಾಮಿ ಪ್ರೇರಣೆ ಆಯ್ತು. ಅಲ್ಲಿಂದ ಈಗ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀರಿ? 40 ವರ್ಷದಿಂದ ಮಾಡ್ತಾ ಇದ್ದೆ. ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾ ಇದ್ರು. ನಮ್ಮ ತಂದೆಯವರು ಕಾಲವಾದ ನಂತರ ನಾನು ಒಂದು 25 ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೆ. ಅಂದ್ರೆ ಈಗ ವಾರದಲ್ಲಿ 4 ದಿನ, ವಾರದಲ್ಲಿ ಪ್ರತಿ ಶನಿವಾರ ವಿಶೇಷ. ಭಕ್ತಾದಿಗಳಿಗೆ ಏನಾದ್ರೂ ಸೇವೆ ಮಾಡ್ಬೇಕು ಅಂತ ಒಂದು ನಮಗೆ ತಿಳಿಸಿದ್ರೆ ನಾವು ಒಂದು ಸೇವೆ ಮಾಡ್ಕೊಡ್ತೀವಿ. ಅಂದ್ರೆ ಈಗ ನೀವು ದೊಡ್ಡವರು ವಾರದಲ್ಲಿ 4 ಜನ ಪೂಜೆ ಮಾಡಿಸ್ತಾರೆ. ಹೌದು. ಯಾವ ವಾರದಲ್ಲಿ? ಶನಿವಾರದಲ್ಲಿ ಮಾತ್ರ. ಶನಿವಾರ ಮಾತ್ರ. ಶನಿವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ. ಸರಿ. ನಿಮ್ಮ ಹೆಸರು? ಅನಂತಾಚಾರ್ಯ. ಧನ್ಯವಾದಗಳು. ಶುಭವಾಗ್ಲಿ, ಒಳ್ಳೆಯದಾಗಲಿ. ಇಲ್ಲಿರುವಂತ ಪವರ್ ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸ್ಕೊಡಿ. ಅದೇ ಸ್ವಾಮಿ, ನಮ್ಗೆ ಹರಕೆ ಮಾಡ್ಕೊಂಡು ಒಂದು 2 ಮಕ್ಕಳಿಗೂ ಮಾಡ್ಕೊಂಡು, ಇಬ್ಬರಿಗೂ ಒಬ್ಬ ಮಗಂಗ್ ಗಂಡ ಆಯ್ತು, ಒಬ್ಬ ಮಗಂಗ್ ಹೆಣ್ಣಾಯ್ತು, ಇಲ್ಲೇ ಮಾಡ್ಕೊಂಡು ಹೋದ. ನೀವೇ? ನಾವೇ. ಅವ್ರಿಗೆ ಏನ್ ಹೆಸರು ಇಟ್ಟಿದ್ರಿ? ಮಗಂಗೆ ಏನ್ ಹೆಸರು? ಎಲ್ಲ ಎದರ್ಕಬೇಡಿ. ಮನೆ ದೇವ್ರು ದೊಳ್ಳಿನಯ್ಯ ಅಂತ, ಡೊಳ್ಳು ಅಂತ ಕರಿತೀವಿ. ಡೊಳ್ಳು ಅಂತ ಕಟ್ಟಿದ್ರಿ. ಮಗಳಿಗೆ? ಮಗಿಗೆ ತಾರುಣ್ಯ ಅಂತ ಕಟ್ಟಿದಿರಿ. ಬಂದಿದ್ದಾರೆ ಅವ್ರು? ಇಲ್ಲಿ 3 ವರ್ಷದಿಂದ ಇಬ್ರು ಮಾಡ್ಕೊಂಡು ಇಬ್ರಿಗೂ ಕೊಟ್ಟದೇವ್ರು. ಈ ದೇವ್ರ ವಿಶೇಷತೆ ಏನು ಅಂದ್ರೆ ಇಲ್ಲಿ ಏನ್ ಬೇಡದ್ರೆ ಜಾಸ್ತಿ ವರ ಕೊಡುವಂತದ್ದು ಎಲ್ಲ ಆಯ್ತದೆ ಸ್ವಾಮಿ. ಮನೆ ಕೇಳ್ಕೊತಾರೆ, ಮನೆ ಆಗೋರು ಮನೆ ಕೇಳ್ಕೊತಾರೆ, ಮಕ್ಕಳು ಕೇಳ್ಕೊತಾರೆ, ಮದ್ವೆ ಆಗೋರು ಕೇಳ್ಕೊತಾರೆ, ಪ್ರತಿ ಒಂದಕ್ಕೂ ಬರ್ತಾರೆ ಸ್ವಾಮಿ. ನಿಮ್ಮ ಹೆಸರು? ನಮ್ಮ ಹೆಸರು ಪುಟ್ಟಯ್ಯಮ್ಮ. ನಿಮ್ಮ ಹೆಸರು ಡೌಟ್ ಹೇಳ್ತಿದ್ರೆ ಇಲ್ಲ ಒಂದೇ ಹೆಸರು ಪುಟ್ಟಯ್ಯಮ್ಮ ಅಂತನಾ? ನಿಮ್ಗೆ ಎಷ್ಟು ವರ್ಷ ಈಗ? 63 ವರ್ಷ. 63 ವರ್ಷ. ಇಲ್ಲಿ ಪವಾಡಗಳನ್ನ ನೋಡ್ತಾ ಇರುವಂತವ್ರು 63 ವರ್ಷ ನೀವು. ಸರಿ ಅಮ್ಮ, ಧನ್ಯವಾದಗಳು. ಆಯ್ತು, ಒಳ್ಳೇದಾಗಿ. ಎಲೆನು ಊದ್ರಲ್ಲ, ಯಾವ ರೀತಿ ಇರ್ತದೆ, ಬೇರೆ ಅರಳಿ ಮರ ತರಲ್ಲ ಇದು. ಬೇಕಾದ್ರೆ ನೀವು ಮತ್ತೊಮ್ಮೆ ಬಂದು ಒಂದ್ಸಲ ಗಮನಿಸಿ, ಈ ಅರಳಿ ಮರ ಹೇಗಿರ್ತದೆ ಹಾಗೆ ಇರ್ತದೆ, ಎಲೆನು ಊದ್ರಲ್ಲ, ಏನು ಹೋಗದ ಹಾಗೆ ಇರ್ತದೆ. ಜೈ ನರಸಿಂಹ. ಜೈ ನರಸಿಂಹಸ್ವಾಮಿ. ಇಲ್ಲ, ಯಾರು ಮುಟ್ಟಂಗೆ ಇಲ್ಲ, ಪೀಠ ಮುಟ್ಟಂಗಿಲ್ಲ. ಯಾಕಂದ್ರೆ ಇವ್ರು ಬ್ರಹ್ಮಣ್ಯ ತೀರ್ಥ ಕೂಡ್ಸಿರೋ ಪೀಠ. ಅದಕ್ಕೆ ಒಂದ್ ಏಣಿ ಹಾಕ್ಬಿಡ್ತಾರೆ ಈ ತರ. ಏಣಿ ಹಾಕ್ಬಿಟ್ಟು ಅದ್ರ ಮೇಲೆ ಡೈರೆಕ್ಟ್ ಇದು ಮಂಗಳಾರತಿ ದೀಪ ಇಡಕ್ ಶುರು ಮಾಡ್ಬಿಡ್ತಾರೆ ಪೀಠಕ್ಕೆ. ನಾವು ಬಂದ್ ಕೇಳ್ಕೊತೀವಿ ಅವ್ರನ್ನ ಇಡಬೇಡಿ ಅಂತ. ಒಂದ್ 10 ಮನೆಯವ್ರು ಕೇಳಲ್ಲ. ಇದೇ ಕೆಳಗಡೆ ಗ್ರಾಮ ಸರ್, ಇವಾಗ ತಿರ್ಗಾ ಗ್ರಾಮ ಆಗಿರೋದು, ಮಧ್ಯದಲ್ಲಿ ಹೇಳ್ತಾ ಇರೋದು.
ಅವಾಗ ಅದಕ್ಕೆ ಇಲ್ಲಿ ಆ ಗ್ರಾಮಕ್ಕೆ ಶ್ರಮ ಬಡ್ದಂಗ್ ಬಡ್ದು ಆ 10 ಜನ ಗ್ರಾಮದವ್ರು ಹೊರಟೋಗ್ತಾರೆ. ಯಾರು 10 ಜನ ಬಂದು ದೀಪ ಹಚ್ತಾ ಇದಾರೆ. ಆಮೇಲೆ ಬಂದ್ ಕೇಳ್ತಾರ ಅವ್ರ ಊರ್ನವ್ರೊಬ್ರು. ಬಂದ್ ಕೇಳ್ತಾನೆ, ಯಾಕೆ ಸ್ವಾಮಿ ಹಿಂಗಾಯ್ತು? ನಾನು ಅಂದೆ ಆವಾಗ್ಲೇ ಏಣಿ ತೆಗ್ಸಿ, ಏಣಿ ಮುಟ್ಟೋಂಗಿಲ್ಲ ಅದನ್ನ. ಅವ್ರು ಅಂತವ್ರ ಮಹನೀಯರು ಇಟ್ಟಿರೋದು, ನಮಗೆ ಅದು ಅಷ್ಟು ಅರ್ಹತೆ ಇಲ್ಲ ಅಂತ ಅದನ್ನ ಮುಟ್ಟಿ ಪೂಜೆ ಮಾಡಕ್ಕೆ. ಏನಿದ್ರು ದೂರ ಹಚ್ಕೊಂಡು ಹೋಗ್ಬೇಕಷ್ಟೇ ನಮ್ ದೀಪ. ಅದನ್ನ ಹೋಗಿ ಮುಟ್ಟೋಂಗಿಲ್ಲ ಅಂತ ಆವಾಗಿಂದಾನೆ ಹೇಳಿದಾರೆ ಅಂತ ಹೇಳ್ದಾದ್ಮೇಲೆ ಗ್ರಾಮದವ್ರು ಕೇಳ್ಬಿಟ್ಟು ತಕ್ಷಣನೇ ಏಣಿನ ಕತ್ತರಿಸ್ಬಿಡ್ತಾರೆ. ಯಾರು ಹತ್ತದ ಮೇಲೆ ದೀಪ ಇಡಂಗಿಲ್ಲ ಅಂತ. ಆಮೇಲೆ ತಿರ್ಗಾ ಗ್ರಾಮ ಎಲ್ಲ ಆಗಿ ಉಳ್ಕೊಳತ್ತೆ. ಅಲ್ಲ, ಇದು ಇನ್ನೊಂದು ಅರಳಿ ಮರ ಇತ್ತು, ಇದು ಆಮೇಲೆ ಆಗಿರೋದು. ಫಸ್ಟ್ ಒಂದು ಅರಳಿ ಮರ ಇತ್ತು, ಅದು ಪೂರ್ತಿ ಸ್ವಲ್ಪ ಒಣಕೊ. ಅದು ಹೆಂಗೆ ಅಂದ್ರೆ ಆ ಅರಳಿ ಮರದ್ದು ಇದು ಒಂದು ಟೊಂಗೆನೂ ನಿಮ್ಗೆ ಸಿಗ್ತಾ ಇರ್ಲಿಲ್ಲ, ಬಿದ್ರೆ ಒಣಗಿದ್ದು ಆಯ್ತಾ. ಹಂಗೆ ಅದ್ರ ಎಲೆ ನೀವು ಯಾವ್ದೇ ಟೈಮಲ್ಲಿ ಬಂದ್ರು ಅದ್ರದ್ದು ಯೆಲ್ಲೋ ಕಲರ್ ಆಗಿರೋ ಎಲೆ, ಬ್ರೌನ್ ಕಲರ್ ಆಗಿರೋ ಎಲೆ ಕಾಣಿಸ್ತಾನೆ ಇರ್ಲಿಲ್ಲ. ಬಿದ್ರೆ ಹಸಿರ್ದೇ ಬಿದೋಗಿರೋದಷ್ಟೇ, 1-2 ಬಿಟ್ಟು ಇನ್ ಯಾವ್ದು ನೀವು ಬೇರೆ ಕಲರ್ದು ಕಾಣಿಸ್ತಾನೆ ಇರ್ಲಿಲ್ಲ. ಅದು ಈ ಕೋವಿಡ್ ಟೈಮಲ್ಲಿ ಬಿದಾಗ ಅದಕ್ಕೆ ಗಂಟೆಗಳು ಕಟ್ಬಿಟ್ಟಿದ್ರು. ಏನಿದ್ರು ಒಂದು ಹೆಚ್ಚು ಕಡಿಮೆ 1000 ಗಂಟೆ ಕಟ್ಟಿದ್ರು ಅದಕ್ಕೆ, ಹಿತ್ತಾಳೆ ಗಂಟೆ. ಅದು ಈ ಕೋವಿಡ್ ಟೈಮಲ್ಲಿ ಸ್ವಲ್ಪ ಅವ್ಯವಸ್ಥೆ ಆಗಿ ಸೊ ಆವಾಗ ಆಮೇಲೆ ಆ ಗಂಟೆಗಳನ್ನ ಕದ್ಬಿಟ್ರು. ಆಮೇಲೆ ತಿರ್ಗಾ ಗಂಟೆಗಳು ಸಿಕ್ತು, ಯಾರು ಕದ್ಕೊಂಡು ಹೋಗಿದ್ರು ತಲೆದು ಒಪ್ಸಿದ್ರು. ಅದು ಒಪ್ಪಿಸ್ಬಿಟ್ಟು ಆಮೇಲೆ ಆ ಪೊಲೀಸರು ನಮಗ್ ಫೋನ್ ಮಾಡಿದ್ರು, ಬನ್ನಿ ನೀವು ಗಂಟೆಗಳೆಲ್ಲ ಇದೆ, ನಿಮ್ದು ಪತ್ರಗಳೆಲ್ಲ ತಗೊಂಡ್ಬನ್ನಿ, ಆ ಗಂಟೆಗಳೆಲ್ಲ ಕೊಡ್ತೀವಿ, ಅದಕ್ಕೆ ಇದ್ ಬೇಕು ಅಂತೆಲ್ಲ ಹೇಳಿ ನಮ್ಗೆ ಫೋನ್ ಮಾಡಿದ್ರು. ಅದು ಕಲೆಕ್ಟ್ ಮಾಡ್ಬೇಕು, ಇನ್ನ ಕಲೆಕ್ಟ್ ಮಾಡಿಲ್ಲ. ಸೊ ಅವಾಗ ಪೂರ್ತಿ ಏನಿಲ್ಲ ಅಂದ್ರೂ 1000-1200 ಗಂಟೆಗಳಿತ್ತು, ಚಿಕ್ಕದು ದೊಡ್ಡದೆಲ್ಲ. ಇಲ್ಲೇ ಒಂದು ಹಳೆ ಹಳ್ಳಿ ಮಲ ಇತ್ತು, ಅದಾದ್ಮೇಲೆ ಅದ್ರ ಪಕ್ಕ ಇದು ಬಂದಿರೋದು. ಸೊ ಅದು ಫಸ್ಟ್ ಇದ್ದದ್ದು, ಅದು ಬರೀ 2 ಟೊಂಗೆಲ್ ಇತ್ತು. ಅದು ಅಷ್ಟೇ, ಇದು ಅಷ್ಟೇ ನೋಡಿ. ಅದಕ್ಕೆ ನೀವು ಸುತ್ತಲೂ ಹುಡುಕಿದ್ರೆ ತುಂಬಾ ಕಷ್ಟ ಎಲೆ ಸಿಗೋದು ನಿಮ್ಗೆ. ಎಂತ ಬೇಸಿಗೆ ಕಾಲದಲ್ಲಿ ಬಂದ್ರು ನಿಮ್ಗೆ ಎಲೆ ಸಿಗಲ್ಲ ಎಲೆ. ಆಮೇಲೆ ಅದು ಮುರಿದು ಬಿದ್ದಿರೋ ಟೊಂಗೆಗಳು. ಅರಳಿ ಮರ ಒಂಥರ ಕಲರ್ ಇದೆ, ಒಂಥರ ಇದೆಯಲ್ಲ. ಈ ಬೆಟ್ಟ ಗುಡ್ಡದ ಮೇಲೆ ಬೆಳೆದಿದೆಯಲ್ಲ, ಅದು ಒಂಥರ ಬೇರೆ ಇದ್ರಲ್ಲಿ ಇದೆ. ಇದು ಹಳೆ ಮರ ಇತ್ತಲ್ಲ, ಅದ್ರದ್ದೇ ಇದೆ. ಅದು ಇಟ್ಟಿದ್ದಾರೆ ನೋಡಿ, ಇದೆ. ಅದು ಗಂಟೆಗಳು ಕಟ್ತಾ, ಚೈನ್ ಎಲ್ಲ ಹಾಕಿ ಅದಕ್ಕೆಲ್ಲ ಗಂಟೆಗಳು ಕಟ್ತಾ ಇದ್ದಿದ್ದು. ಅಲ್ಲೇ ಇತ್ತ, ಅದೇ ಜಾಗದಲ್ಲಿ ಇತ್ತ. ಮಣ್ಣಿಲ್ಲ, ಏನಿಲ್ಲ. ಹಂಗೇನಾಯ್ತು ಕಡೆ. ಈ ಬೆಟ್ಟದಲ್ಲಿ ಏನು ಚಮತ್ಕಾರ ಅಂತಂದರೆ, ಯಾವುದೇ ಬಿಸಿಲು ಬರಲಿ, ಯಾವುದೇ ಮಳೆಗಾಲ ಬರಲಿ ಅಥವಾ ಗಾಳಿನೇ ಬರಲಿ, ಎಲೆಯಂತೂ ಕೆಳಗಡೆಗೆ ಬೀಳಲ್ಲ. ಅಂಥ ಹಳ್ಳಿ ಮರ, ಪವರ್ಫುಲ್ ಆದಂಥ ಹಳ್ಳಿ ಮರನೂ ಕೂಡ ಇದೇ ಜಾಗದಲ್ಲಿದೆ. ನೀವು ಕೂಡ ಇಲ್ಲಿ ಬರಬೇಕು ಅಂತಂದರೆ ಈ ಸ್ಕ್ರೀನಲ್ಲಿ ಬರ್ತಿರುವಂಥ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ಬರ್ಬೋದು. ಇಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ. ನೀವು ಕೂಡ ಬಂದಾಗ 1 ಡೇ ಟ್ರೆಕ್ಕಿಂಗ್ ಆರಾಮಾಗಿ ಮಾಡ್ಕೊಂಡು ನೀವು ಬರ್ಬೋದು. ಮುಂದೆ ಹಿಂಗ ಇಲ್ಲಿಂದನೂ ಒಂದು ಮಧ್ಯದಿಂದಾನೇ ಒಂದು ದಾರಿ ಇದೆ, 2 ದಾರಿ ಇದೆ. ಮಣ್ಣು ದಾರಿ, ರೋಡ್ ಅಷ್ಟೊಂದಿದೆ. ಇಂಥ ವಾತಾವರಣ ಅಲ್ಲೂ ಹೋಗ್ಬಿಡ್ಬೇಕು. ಇದಕ್ಕೆ ನೀವು ಗೋತೆ ಆಮೇಲೆ ಹನುಮತ್ ಜಯಂತಿ, ನರಸಿಂಹ ಜಯಂತಿ, ರಾಮನವಮಿ, ಆಮೇಲೆ ಕಾರ್ತಿಕ್ ಮಾಸದಲ್ಲಿ ದಾತ್ರಿ ಹೋಮ ಅಂತ ಮಾಡ್ತೀವಿ ಅದು. ಆಮೇಲೆ ಶನಿವಾರ ಇದು ಏನು ಇದು ಶ್ರಾವಣ ಶನಿವಾರ ಪೂಜೆ ಇರುತ್ತೆ, ವಿಶೇಷ. ಇಲ್ಲಿ ಏನಂದ್ರೆ ಈ ನಮ್ಮ ಹನುಮಪ್ಪಂಗೆ ಒಂದು ವಿಶೇಷತೆ ಇದೆ. ಇಲ್ಲಿ ಸೇವೆ ಅದೆಲ್ಲ ಏನು ಇಲ್ಲ. ಇಲ್ಲಿ ನಮ್ಮ ಹನುಮಪ್ಪಂಗೆ ಸೇವೆ ಮಾಡ್ಬೇಕು, ನೀವು ಬಂದಿಷ್ಟು ನಮಸ್ಕಾರ ಮಾಡ್ಬೇಕು, ಅವೆಲ್ಲ ಇಲ್ಲ. ನೀವು ಏನು ದೇವ್ರ ಬಗ್ಗೆ ಗೊತ್ತೋ ಅದನ್ನ ಬಂದು ಅವನಿಗೆ ಒಪ್ಪಿಸ್ಬೇಕು, ಆಯ್ತಾ. ಈ ಕಲೆಕ್ಟರ್ ಇದ್ದಂಗೆ. ಇವಾಗ ನಾವೇನೋ ಒಂದು ಜಪ ಮಾಡ್ತಾ ಇದೀವಿ, ದೇವ್ರಿಗೆ ಒಪ್ಪಿಸ್ಬೇಕಲ್ಲ, ಅಂದ್ರೆ ಎಕ್ಸಾಮಿನೇಷನ್ ಕೊಡ್ಬೇಕಲ್ಲ. ಅದ್ ಎಲ್ಲಿ ಅಂದ್ರೆ ಇದು ನಮ್ ಪ್ರಾಣ ದೇವ್ರು. ಇಲ್ಲೇ ಇವನು ಅದೊಂದ್ ಮಾತ್ರ. ನೀವೇನ್ ಬರ್ತೇವೆ ಏನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ ಸ್ವಾಮಿ, ನಂಗೆ 1 ವರ್ಡ್ ಹೇಳಕ್ ಬರಲ್ಲ ಅಂತಂದ್ರೆ ರಾಮ ಅನ್ನಪ್ಪ ಅಂತ ರಾಮ ಅನ್ಕೊಂಡು 108 ಸತಿ ಒಪ್ಪಿಸ್ಬಿಟ್ಟು ಹೋಗು ಅಷ್ಟೇ. ಇನ್ನೇನು ಕೇಳಲ್ಲ. ನೀವ್ ಈ ಸೇವೆ ಮಾಡ್ಬೇಕು, ಈ ಹೂವ ಬೇಕು, ಈ ಹಣ್ಣು ತಂದ್ಕೊಡ್ಬೇಕು. ನಮ್ಮ ಹನುಮಪ್ಪಂಗೆ ಒಂದೇ ಏನ್ ಹೇಳಿ, ಅವನ ಬಗ್ಗೆ ಸ್ಮರಣೆ, ಅದನ್ನ ನೀವ್ ಜಪ ಅಥವಾ ಏನ್ ಬರುತ್ತೆ ದೇವ್ರ ಹೆಸರು, ಅದನ್ನ ಅವನ್ ಮುಂದೆ ಕುತ್ಕೊಂಡು ಒಪ್ಪಿಸ್ಬೇಕು ಅಷ್ಟೇ. ಇನ್ನೇನು ಅಷ್ಟು ಒಪ್ಸಿದ್ರೆ ಆಗೋಯ್ತು. ಒಳಗಡೆಯಿಂದ ವರಪ್ರಸಾದ ಬಂದ್ಬಿಡುತ್ತೆ. ನೀವ್ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡ್ರೆ ಅಲ್ಲಿ ಏನ್ ಹೂವ ಇಟ್ಟಿರ್ತಾರೆ ಆ ಹೂವ ಪ್ರಸಾದ ಬಿದ್ದ್ಬಿಡುತ್ತೆ. ಆ ತರ ಇಲ್ಲ. ಅಲ್ಲಿಗೂ ಒಬ್ಬೊಬ್ರು ಬಂದು ಏನೋ ಸ್ವಾಮಿ ಏನೋ ಒಂದ್ ನಾವು ಅಭಿಷೇಕ ಮಾಡಿಸ್ಬೇಕು, ಏನ್ ಮಾಡಿಸ್ಬೇಕು ಅಂತ ಕೇಳಿದಾಗ ಇಲ್ಲಿ ಮಧು
ಇವನು ಒಂಥರ ಜೇನಾಂಜನೇಯ ಇದ್ದಂಗೆನು. ಹಾ. ಅವನಿಗೆ ಮಧು ತುಂಬಾ ಇಷ್ಟ. ಹಾ. ಆಮೇಲೆ ಇವನು ಇದಕ್ಕೆ ಹೊರಟ್ ಬಂದಲ್ಲ, ಯಾವ್ದೋ ಲಂಕಾಪಟ್ಟಣಕ್ಕೆ. ಹಾ. ಅದಕ್ಕೆ ಮಧ್ವಾಚಾರ್ಯರು ಒಂದು ಸುಂದರಕಾಂಡ ಅಂತ ಒಂದು ಇದು ಮಾಡ್ತಾರೆ. ಹಾ. ಏನೋ ರಚನೆ, ಸುಂದರಕಾಂಡದ್ದು ಒಂದು ಚಿಕ್ಕದಾಗ ಒಂದು ಇದು ರೆಡಿ ಏನಪ್ಪ ರಚನೆ ಮಾಡ್ತಾರೆ. ಆ ಸುಂದರಕಾಂಡ ಹೇಳ್ಕೊಂಡು ಮಧು ಅಭಿಷೇಕ ಮಾಡಿದ್ರೆ ಅವ್ನ್ ತೃಪ್ತಿ ಆಗ್ಬಿಡ್ತಾನೆ. ಹಾ. ಇಲ್ಲಿ ನಮ್ಮ ಹನುಮಪ್ಪ ಅಷ್ಟೇ, ಇನ್ನೇನು ಇಲ್ಲ. ಒಂದು ವಾಯುಸ್ತುತಿ, ಒಂದು ಸುಂದರಕಾಂಡ, ಇದೆರಡು ಒಪ್ಸೋಂತ ಜಾಗ. ಈಗ ಪುರಂದರದಾಸರು ಮತ್ತೆ ಕನಕದಾಸರು ಕೀರ್ತನೆ ಮಾಡೋದಂತ ಗೊತ್ತಿದ್ಯಾ? ಅದು ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ವ್ಯಾಸರಾಜರು 3 ತಿಂಗಳು ಇಲ್ಲಿ ಇರ್ತಾರೆ. ಇದೇ ಬ್ರಹ್ಮಣಿಪುರದಲ್ಲಿ. ಬ್ರಹ್ಮಣಿಪುರದಲ್ಲಿ ವ್ಯಾಸರಾಜರು 3 ತಿಂಗಳು ಇರ್ತಾರೆ. ಅವಾಗ ಅಲ್ಲಿ ಮನೆ ತೋರಿಸ್ತೀವಿ ನಾವು ಇನ್ನ ನಿಮ್ಗೆ. ಆ ಮನೇಲಿ ಇರ್ತಾರೆ ಅವರು. ಆಮೇಲೆ ಅವ್ರ ಜೊತೆಗೆ 11 ಬಿಡಿ ಸನ್ಯಾಸಿಗಳು, ಅವ್ರ ಶಿಷ್ಯರು. ಅವರು ಇಲ್ಲಿ 3 ತಿಂಗಳು ಇಲ್ಲೇ ಇರ್ತಾರೆ. ತಾಮ್ರ ಶಾಸನ ಬರೆಸ್ತಾರೆ. ಅದೆಲ್ಲ ಮೈಸೂರು ಗೆಜೆಟ್ ಅಲ್ಲಿ ರೆಕಾರ್ಡ್ ಆಗಿದೆ. ಅದು ತಾಮ್ರ ಶಾಸನದೆಲ್ಲ ಇಲ್ಲೇ ಇದ್ದು 3 ತಿಂಗಳು ಇದ್ದು. ಅವಾಗ ವ್ಯಾಸಕೊಳ ಅಂತ ಕಟ್ಟಿಸ್ತಾರೆ ನೀರಿಗೆ, ಪೂಜೆಗೆ, ಅದಕ್ಕೆಲ್ಲ ನೀರ್ ಬೇಕಾಗತ್ತೆ ಅನ್ಬಿಟ್ಟು ವ್ಯಾಸಕೊಳ ಅವಾಗ ಮಾಡಿಸ್ತಾರೆ. 3 ತಿಂಗಳು ಅವಾಗ ವ್ಯಾಸರಾಜರು ಇಲ್ಲೇ ಇರ್ತಾರೆ. ಆವಾಗ ಕನಕದಾಸರು, ಪುರಂದರದಾಸರು ಎಲ್ಲ ಆ ಮನೆ ತೋರಿಸ್ತೀವಿ. ಆ ಮನೇಲಿ ಎಲ್ಲ ಈ ತರ ಮಹನೀಯರು ಓಡಾಡಿ 3 ಜನ ಯತಿಗಳದ್ದು, ಅಂದ್ರೆ ಬ್ರಹ್ಮಣಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು 3 ಜನ ಸಂಸ್ಥಾನ ಪೂಜೆ ಆಗಿರೋ ಮನೆ ಅದು. ಅಲ್ಲಿ ಪುರಂದರದಾಸರು, ಕನಕದಾಸರು ಇದೆ, ಈಗಲೂ ಇದೆ, ಉಳಿಸ್ಕೊಂಡಿದೀವಿ. ಅದು ಆವಾಗ ಪುರಂದರದಾಸರು, ಕನಕದಾಸರು ಬಂದೆ. ಪುರಂದರದಾಸರು ಬಂದು ಸುಂದರಮೂರ್ತಿ ಮುಖ್ಯ ಪ್ರಾಣ, ಅದನ್ನ ಇಲ್ಲೇ ರಚನೆ ಮಾಡ್ತಾರೆ. ಆಮೇಲೆ ಕನಕದಾಸರು ಎನ್ನ ಕಂದ ಹಳ್ಳಿಯ ಹನುಮ ಅಂತ ಒಂದಿದೆ ದೇವ್ರ ನಾಮ, ಅದನ್ನ ರಚನೆ ಮಾಡ್ತಾರೆ. ಅವಾಗ ಈ ದೇವಸ್ಥಾನಕ್ಕೆ ಇಷ್ಟೊಂದು ಎಲ್ಲ ಇರಲ್ಲ. ಅವಾಗ ಏನಂದ್ರೆ ಬರೀ ಒಂದು ದೇವ್ರ ಇರುತ್ತೆ, ಶಿಲೆ, 4 ಕಲ್ಲಿನ ಮಂಟಪ, ಮೇಲೆ ಇದು ಏನಪ್ಪ ಛಾವಣಿ ಇರುತ್ತೆ ಅಷ್ಟೇ. ದೇವ್ರಿಗೆ ಅವಾಗ ಇದ್ದಿದ್ದು ಗರ್ಭಗುಡಿ ಎಷ್ಟಿದೆ ಅಷ್ಟೇ. ಗರ್ಭಗುಡಿ 4 ಕಲ್ಲು ಮಂಟಪ ಇದೆ, ಕಲ್ ಮಂಟಪ ಮೇಲೆ ಹಾಸಿದ್ದು, ಅಷ್ಟು ಮಾತ್ರ ಇದ್ದಿದ್ದು. ಆ ಹಳ್ಳಿ ವಾತಾವರಣ ನೋಡಿ ಕನಕದಾಸರು ಇದು ಮಾಡಿರ್ತಾರೆ ದೇವ್ರ ನಾಮನ. ಅದು ಎನ್ನ ಕಂದ ಹಳ್ಳಿಯ ಹನುಮ ಅಂತ. ಅವಾಗ ಲಕ್ಷ್ಮಣ ದೇವರು, ರಾಮ್ ದೇವರು ಅಂತ ಎಲ್ಲ ಕೇಳ್ತಾರೆ. ಅದಕ್ಕೆ ಇದು ಒಂದೇ ಶಿಲೆಯಲ್ಲಿ ನೀವು ನೋಡಕ್ ಸಾಧ್ಯ. ಎಲ್ಲಿ ಪ್ರಾಣ ದೇವರು ಶಿರಸ್ ಮೇಲೆ ಇದು ಏನಪ್ಪಾ ರಾಮ್ ದೇವರು, ಸೀತಾದೇವಿ, ಆಮೇಲೆ ಲಕ್ಷ್ಮಣ, ಅದ್ರ ಮೇಲೆ ನರಸಿಂಹದೇವ್ರು ಇರುವಂತ ಶಿಲೆ ಇದು ಒಂದೇ ಇರೋದು. ನಮ್ಗೆ ನಮ್ ಹಿರಿಯರು ಭೂಮಂಡಲದಲ್ಲಿ ಇನ್ನೆಲ್ಲೂ ಇಲ್ಲ ಇದು ಶಿಲೆ. ಇದು ಈ ತರ ಒಂದೇ ಶಿಲೆ ಇರೋದು. ಎಲ್ಲೇ ಹೋದ್ರು ನಿಮ್ ಪ್ರಾಣ ದೇವ್ರು ಸಿಗ್ತಾರೆ, ಬರೀ ರಾಮ್ ದೇವ್ರು ಸಿಗ್ತಾರೆ, ಇಲ್ಲ ಸೀತಾರಾಮ್ ದೇವ್ರು ಸಿಗ್ತಾರೆ. ಲಕ್ಷ್ಮಣ, ಸೀತಾರಾಮ, ಲಕ್ಷ್ಮೀ ನರಸಿಂಹದೇವ್ರು ಎಲ್ಲ ಇರೋ ಒಂದ್ ಶಿಲೆ ನಿಂಗೆ ಸಿಗಲ್ಲಪ್ಪ, ಇದೊಂದೇ ಶಿಲೆ ಸಿಗೋದು ಅಂತ ಮಹನೀಯರು ಮಾಡಿರೋದು. ಅಷ್ಟು ಪ್ರಶಸ್ತವಾಗಿದೆ ಅಂತ. ಆಮೇಲೆ ಇನ್ನೊಂದು ಕೆಳಗಡೆ ಬನ್ನಿ, ಅಯ್ಯೋ ಬಿಸಿಲು ಇದಕ್ಕೋಬೇಕಲ್ಲ, ನಡೀರಿ ಹಂಗೆ ಸ್ಟ್ರೈಟ್ ಹಂಗೆ. ಈ ಶಾಲಿಗ್ರಾಮ ಕೆಳಗಡೆ ಇದೆಯಲ್ಲ, ಈ ಅದು ಉತ್ತರ ಕರ್ನಾಟಕದಲ್ಲಿ ಇತ್ತಂತೆ ಫಸ್ಟ್ ಅದು. ಹೌದು, ಅಲ್ಲ ಅದು ನೇಪಾಳದ ಹತ್ರ ಇದ್ದಿದ್ದು ಶಾಲಿಗ್ರಾಮ. ಹಿಂಗೆ ನಡೀರಿ, ಇದು ಯಾವ್ದು ಹೊಸದಾಗಿ ಕಾಣಿಸ್ತಾ ಇದೆ, ಇದು ಶಾರ್ಟ್ ಕಟ್ ಇರ್ಬೇಕು. ಅದ್ರ ವಿಶೇಷತೆ ಬಗ್ಗೆ ನಮ್ಗೆ ತಿಳ್ಕೊಡಿbude? ಅದೇನಂದ್ರೆ ಅದು ಮತ್ಸ್ಯ ಶಾಲಿಗ್ರಾಮ ಅಂತ. ಎಲ್ಲೂ ಮತ್ಸ್ಯರೂಪಿ ಭಗವಂತಂದು ನಿಮ್ಗೆ ಮೂರ್ತಿಗಳು ಸಿಗಲ್ಲ ಪೂಜೆಗೆ. ಜಾಸ್ತಿ ಸಿಗೋದು ಶಾಲಿಗ್ರಾಮ ರೂಪದಲ್ಲೇ, ಮತ್ಸ್ಯ ಅವತಾರದ್ದು. ಇದು ಪಾಂಡವರು ಸ್ವರ್ಗಾರೋಹಣ ಅಂದ್ರೆ ಸ್ವರ್ಗಕ್ಕೆ ಹೋಗಕ್ ಮುಂಚೆ ಅವ್ರು ಏನ್ ಪೂಜೆ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಭೀಮಸೇನ್ ದೇವರು ಪೂಜೆ ಮಾಡ್ತಾ ಇದ್ದಿದ್ದದು. ಭೀಮಸೇನ್ ದೇವರು ಪೂಜೆ ಇಲ್ಲ, ಹಂಗೆ ಹೋಗ್ಬೇಕಾಯ್ತು ಅನ್ಸುತ್ತೆ. ನಾವು ಹಂಗೆ ಹೋಗ್ಬೇಕಾಯ್ತು, ಆ ಕಡೆ ಅಲ್ಲಿ ಬರುತ್ತೆ. ಇದು ಬೇರೆ ಸ್ವರ್ಗಾರೋಹಣಕ್ಕೆ ಹೋಗ್ತಾ ಇದ್ದಾಗ ಅವ್ರು ಪೂಜೆ ಮಾಡ್ತಾ ಇದ್ದಿದ್ದು, ಅಂದ್ರೆ ಭೀಮಸೇನ್ ದೇವರು ಪೂಜೆ ಮಾಡ್ತಾ ಇದ್ದಿದ್ದು ಮತ್ಸ್ಯ ಶಾಲಿಗ್ರಾಮ. ಕೇಶವ ಶರ್ಮಾ ಅನ್ನೋರ್ ಮನೇಲಿ ಇರುತ್ತೆ. ಅದೇನಂದ್ರೆ ಎಲ್ಲಾ ಕಡೆ ಸಂಚಾರಕ್ಕೆ ಕಳಿಸ್ತಾ ಇರ್ತಾರ ಅವ್ರು ವಿಂಟರ್ ಅಲ್ಲಿ. ಅದು ಲಕ್ನೋ ಇಲ್ಲ ಗೋರಖ್ಪುರ್ ಅವ್ರ ಮನೇಲಿ ಇರುತ್ತೆ. ಸೊ ದೊಡ್ಡ ದೊಡ್ಡ ಡೈಮಂಡ್ ಮರ್ಚೆಂಟ್ಸ್ ಅವ್ರು ಇವರೆಲ್ಲ ಅವ್ರ ಅಂಗಡಿಗಳಿಗೆ ಆ ಮತ್ಸ್ಯ ಶಾಲಿಗ್ರಾಮನ ತಂದು ಇಟ್ಟು ಒಂದ್ ದಿನಕ್ಕೆ ಇಟ್ಟು ಪೂಜೆ ಮಾಡಿ ವಾಪಸ್ ತಗೊಂಡ್ ಹೋಗ್ತಾ ಇರ್ತಾರೆ. ಆತರ ಅದು ಬಾಂಬೆ, ಮುಂಬೈ, ಆಮೇಲೆ ಇದು ಎಲ್ಲಿ ಹೈದರಾಬಾದು, ಆಮೇಲೆ ಬೇರೆ ಸಿಟಿಗಳ್ಗ ಹೋಗ್ತಾ ಇರುತ್ತೆ, ಡೆಲ್ಲಿ, ಆತರ ಎಲ್ಲ. ಸೊ ಇಲ್ಲಿ ಬೆಂಗಳೂರಿಗೆ ತುಂಬಾ ಜನ, ಒಂದಷ್ಟು ಜನ ಇಲ್ಲಿ ಆಸೆ ಪಡ್ತಾ ಇರ್ತಾರೆ ಅದು ನಮ್ಮ ಮನೆಗೂ ಬರ್ಬೇಕು ಅಂತ. ಅವಾಗ ಅವರು ಹುಡುಕ್ಬಿಟ್ಟು ನಾವ್ ಇಲ್ಲಿ ಈ ತರ ದೇವಸ್ಥಾನದವ್ರು ಅಂತ ಗೊತ್ತಾದ್ಮೇಲೆ ಅವ್ರು ಕೇಳ್ತಾರೆ ನಮ್ಮನ್ನ, ನೀವು ಜವಾಬ್ದಾರಿ ತಗೋತೀರಾ, ಅದು 1 ತಿಂಗಳು ಬೆಂಗಳೂರಲ್ಲಿ ನಿಮ್ ಮನೇಲಿ ಇರುತ್ತೆ ಅಂತ. ನಾವ್ ಆಗ್ಲಿ ದೇವರು ಬರ್ತಾ ಇರೋದು ನಮ್ಗೆ ಸಂತೋಷವೇ ಅಂತ ಹೇಳ್ಬಿಟ್ಟು ನಾವ್ ಅದನ್ನ ತರಿಸಿ ಇಟ್ಕೋತೀವಿ. ಅದು ದೇವರು ಬಂದಿರ್ತಾರೆ, ಇಲ್ಲೊಂದು 7-8 ಮನೆಗೆ ನಾವು ಹೋಗ್ಬಿಟ್ಟು ಸಂಚಾರ ಮಾಡ್ಕೊಂಡ್ ಬರ್ತೀವಿ, ಪೂಜೆ ಅದೆಲ್ಲ ಮಾಡ್ಕೊಂಡು. ಬಂದಾದ್ಮೇಲೆ ಇಲ್ಲಿ ಬ್ರಹ್ಮಣಿಪುರಕ್ಕೆ ತಗೊಂಡ್ಬರ್ತೀವಿ ಆ ಶಾಲಿಗ್ರಾಮನ. ಆ ಶಾಲಿಗ್ರಾಮ ಬ್ರಹ್ಮಣಿಪುರಕ್ಕೆ ತಂದು ಅಲ್ಲಿ ಪೂಜೆ ಮಾಡ್ತಾರೆ. ಅದೇ ನಮ್ಮ ಪವನಾಚಾರ ಪೂಜೆ ಮಾಡ್ತಾ ಇದ್ರು. ಅವ್ರು ಪೂಜೆ ಮಾಡ್ತಾ ಇದ್ದಾಗ ಅವ್ರಿಗೆ ಅದು ಪ್ರಾಣದೇವರು
ತಲೆ ಬಗ್ಸಿ ಸಾಲಿಗ್ರಾಮನ ನೋಡ್ದಂಗೆ ಅವ್ರಿಗೆ ಆ ವಿಡಿಯೋ ಕಳಿಸಿದೆ ನಾನು ಅವ್ರಿಗೆ. ಪೂಜೆ ಆಗ್ತಾ ಇದ್ದಿದ್ದು ಆ ವಿಡಿಯೋ ನೋಡ್ಬಿಟ್ಟು ಅವರು ಪ್ರಾಣದೇವರು ನಮ್ ಸಾಲಿಗ್ರಾಮನ್ ನೋಡ್ತಾ ಇದಾರೆ, ಅದಕ್ಕೆ ಅಲ್ಲೇ ಇದ್ ಬಿಡ್ಲಿ, ಎಲ್ಲಾರ ಸಂಚಾರ ಹೋಗ್ಬೇಕು ಅಂದ್ರೆ ಅಲ್ಲಿಂದಾನೆ ಹೋಗ್ಬಿಟ್ಟು ಅಲ್ಲಿಗೆ ಬರ್ಲಿ ಅಂತ ಹೇಳ್ಬಿಟ್ಟು ಅವರು ಡಿಸಿಷನ್ ತಗೊಂಡ್ಬಿಡ್ತಾರ ಅವ್ರ ಮನೆಯವರು. ಆವಾಗಿಂದ ಅದ್ ಇಲ್ಲೇ ಇದೆ. ಈ ಮತ್ಸ್ಯ ಸಾಲಿಗ್ರಾಮದ ವಿಶೇಷ ಏನಂದ್ರೆ ಅದ್ ಯಾಕೆ ಆತರ ಸಂಚಾರಕ್ಕೆ ಹೋಗ್ತಾ ಇದ್ದಾಗ ಯಾಕೆ ಎಲ್ಲಾರು ಡೈಮಂಡ್ ಮರ್ಚೆಂಟ್ಸ್, ದೊಡ್ಡ ದೊಡ್ಡ ಮರ್ಚೆಂಟ್ಸ್ ಎಲ್ಲ ಅವ್ರು ಕರೆಸ್ತಾ ಇದ್ರು ಅವ್ರ ಮನೆಗೆ ಸಾಲಿಗ್ರಾಮನ ಅಂದ್ರೆ ಏನೇ ತರವಾದ ವಾಸ್ತು ದೋಷ ಇದ್ರೆ ನಿವಾರಣೆ ಆಗೋಗ್ಬಿಡ್ತದೆ ಮನೆಗೆ ಅಥವಾ ಆಫೀಸಿಗೆ ಕರ್ಸಿದ್ರೆ, ಏನೇ ದೋಷ ಏನೇ ಇದ್ರು. ಆಮೇಲೆ ಇನ್ನೊಂದೇನಂದ್ರೆ ಅದು ಐಶ್ವರ್ಯ ಪ್ರದಾಯಕ. ಐಶ್ವರ್ಯ ಏನು ಆ ಮನೆ ಯಜಮಾನ ಏನ್ ಆಸೆ ಪಡ್ತಾನೆ ಅದನ್ನ ಡಬಲ್ ಮಾಡುತ್ತದು ಆತರ. ಈ ಗವಿಯ ಬಗ್ಗೆ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಹಾಗೆ ನೆಕ್ಸ್ಟ್ ಎಪಿಸೋಡ್ ಅತಿ ಶೀಘ್ರದಲ್ಲೇ ಬರುತ್ತೆ, ಅಲ್ಲಿಯವರೆಗೂ ಕಾಯಬೇಕಾಗಿ ವಿನಂತಿ.